ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ವಾಕ್ ಸಮರ ಕೋಲಾಹಲ ಆಹ್ವಾನ ನೀಡದಿದ್ದಕ್ಕೆ ಕೆರಳಿ ಕೆಂಡವಾಗಿದ್ದಾರೆ ಶಾಸಕರಾಗಿರುವಂತಹ ಮುನಿರತ್ನ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ವಾಕ್ ಸಮರ ಕೋಲಾಹಲ ಆಹ್ವಾನ ಕೊಟ್ಟಿಲ್ಲ, ಇದೇ ಕಾರಣಕ್ಕಾಗಿ ಕೆರಳಿ ಕೆಂಡವಾಗಿದ್ದಾರೆ ಶಾಸಕರಾಗಿರುವಂತಹ ಮುನಿರತ್ನ. ಕರಿ ಟೋಪಿ ಅಂತ ಕರೆದಿದ್ದು ವಿವಾದಕ್ಕೆ ಕಾರಣವಾಗಿದೆ. ಡಿಕೆ ಶಿವಕುಮಾರ್ ಮಾತಿಗೆ ಕೆರಳಿ ಕೆಂಡವಾಗಿದ್ದಾರೆ ಮುನಿರತ್ನ. ಶಾಸಕ ಮುನಿರತ್ನ ಕ್ಷೇತ್ರದಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಒಂದಿಷ್ಟು ಜಟಾಪಟಿ ಆಗಿದೆ. ಜಟಾಪಟಿಗೆ ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರಿ ಕಾರ್ಯಕ್ರಮಕ್ಕೆ ಶಾಸಕರನ್ನ ಯಾಕೆ ಆಹ್ವಾನ ಕೊಟ್ಟಿರಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಈ ಟೋಪಿ ಅಂತ ಕರಿ ಟೋಪಿ MLA ಬಾ ಇಲ್ಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕರೀತಾರೆ. ಇದು ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿಯ ಸಚಿವರು, ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ JP ಪಾರ್ಕ್ನಲ್ಲಿ. JP ಪಾರ್ಕ್ ಬರೋದು ಶಾಸಕ ಮುನಿರತ್ನ ಅವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಸೊ ಕಾರ್ಯಕ್ರಮ ನಡೀತಾ ಇತ್ತು. ಯಾವುದೇ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಸರ್ಕಾರಿ ಕಾರ್ಯಕ್ರಮ ಆದರೆ ಸ್ಥಳೀಯ ಶಾಸಕರನ್ನು ಕರೆಯೋದು ಪ್ರೋಟೋಕಾಲ್. ಬಟ್ ಈ ಕಾರ್ಯಕ್ರಮಕ್ಕೆ ಶಾಸಕರನ್ನು ಆಹ್ವಾನ ಮಾಡಿರಲಿಲ್ಲ. ಸೊ ವಿವಾದಕ್ಕೆ ಕಾರಣವಾಗಿದೆ. ಇದೇ ಕಾರಣಕ್ಕಾಗಿ ಮುನಿರತ್ನವರು ಕೂಡ ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಮೊದಲಿಗೆ ಆಹ್ವಾನ ಕೊಡದೇ ಇರೋದು ವಿವಾದಕ್ಕೆ ಕಾರಣವಾಯಿತು. ಅದಾದ ನಂತರ ಈ ಕರಿ ಟೋಪಿ MLA ಅಂತ ಹೇಳಿ DCM ಡಿಕೆ ಶಿವಕುಮಾರ್ ಅವರು ಕರೀತಾರೆ. ಅದು ಕೂಡ ಈಗ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ಮತ್ತೊಂದು ಕಡೆ ಮುನಿರತ್ನ ಅವರು ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಕಾಲಿನಿಂದ ಒದ್ದಿದ್ದಾರೆ, ನನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಅವರು ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಚುನಾವಣೆಯಲ್ಲಿ ಸೋತ ಕುಸುಮಾಗೆ ಡಿಕೆ ಶಿವಕುಮಾರ್ ಬೆಂಬಲಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ DK ಸುರೇಶ್ ಅವರನ್ನ ಸೋಲಿಸಿದ್ದ ಕಾರಣಕ್ಕಾಗಿ ಈ ರೀತಿಯಾಗಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ. ಕರಿ ಟೋಪಿ MLA ಅಂತ ಹೇಳಿದ್ದಾರೆ, ನನ್ನ ಬೆದರಿಸ್ತಾ ಇದ್ದಾರೆ. ಇದೇನು ಸರ್ಕಾರದ ಕಾರ್ಯಕ್ರಮವೋ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವೋ? ಇವತ್ತು ಪೊಲೀಸ್ ಇಲ್ಲ ಅಂದಿದ್ರೆ ನನ್ನ ಕೊಲೆ ಮಾಡ್ತಿದ್ರು. ಇದು ಆರೋಪ. ಒದ್ದಿದ್ದಾರೆ, ಸಾಯಿಸುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ RR ನಗರದಲ್ಲಿ ಸೋತಂತಹ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಅವರನ್ನು ಗೆಲ್ಲಿಸೋದಕ್ಕೆ ಅವರ ಬೆಂಬಲವಾಗಿ ನಿಂತಿರುವಂಥದ್ದು DK ಶಿವಕುಮಾರ್ ಅವರು. ನನ್ನ ರಾಜೀನಾಮೆಗೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ ಅನ್ನುವ ಆರೋಪ. ಜೊತೆಗೆ ಇದು ಸರ್ಕಾರಿ ಕಾರ್ಯಕ್ರಮನ ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ? ಸರ್ಕಾರಿ ಕಾರ್ಯಕ್ರಮ ಆಗಿದ್ದರೆ ಶಾಸಕರಿಗೆ ಆಹ್ವಾನ ಕೊಡಬೇಕಿತ್ತು, ಯಾಕೆ ಕೊಟ್ಟಿಲ್ಲ? ಜೊತೆಗೆ ಕರಿ ಟೋಪಿ MLA ಅಂತ ಕರೆದಿದ್ದು ಎಷ್ಟು ಸರಿ? ನಾನು ಜನಪ್ರತಿನಿಧಿ, ಜನರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಜನರನ್ನು ಆಯ್ಕೆ ಮಾಡಿದಂತಹ ಶಾಸಕರನ್ನ ಈ ರೀತಿಯಾಗಿ ಮಾತನಾಡಿಸೋದು ಎಷ್ಟು ಸರಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ನೋಡಿ, ಇವತ್ತು JP ಪಾರ್ಕ್ ನಲ್ಲಿ ನಡೆದಂತ ಘಟನೆ ಸ್ವತಃ ಎಲ್ಲರೂ ಕೂಡ ನೋಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರಾಜರಾಜೇಶ್ವರಿ ನಗರದ ಶಾಸಕರಾದಂತ ಮುನಿರತ್ನ ಅವರು ಅಶ್ವವೇಗ ನ್ಯೂಸ್ ಜೊತೆ ಇದ್ದಾರೆ. ಅವ್ರಿಗೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್. ಇವತ್ತು ಏನ್ ಘಟನೆ ಆಯ್ತು ಸರ್? ನಿಮ್ಮ ಮೇಲೆ ಯಾಕೆ ಹಲ್ಲೆ ಆಯ್ತು ಅಂತ ನೀವ್ ಹೇಳ್ತಿದ್ದೀರಾ? ಯಾವ ಕಾರಣಕ್ಕೆ ಅಲ್ಲಿ ಹಲ್ಲೆ ಆಯ್ತು ನಿಮ್ಮ ಮೇಲೆ? ನೀವ್ ಯಾಕೆ ಹೋಗಿದ್ರಿ ಸರ್? ಸರ್, ಸರ್ಕಾರದ ಕಾರ್ಯಕ್ರಮ, ಸಾರ್ವಜನಿಕರ ಸಮಸ್ಯೆಗಳನ್ನ ಕೇಳೋದಕ್ಕೆ ಉಪಮುಖ್ಯಮಂತ್ರಿಗಳು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಆದರೂ ನನಗೆ ಆಹ್ವಾನ ಇಲ್ಲ. ಆಹ್ವಾನ ಇಲ್ಲದೆ ಇದ್ರೂ ಸಹ ನಾನು ಸಾರ್ವಜನಿಕರ ಸಾಲಿನಲ್ಲಿ ನಾನು ಕುಂತಿದ್ದೀನಿ. ಕುಂತಿರೋ ಸಂದರ್ಭದಲ್ಲಿ ಟೋಪಿ
RSS ಟೋಪಿ ಬಾಯಿಲಿ. ಮೊದಲನೇದದು ಶಾಸಕನಿಗೆ ಆಹ್ವಾನ ಕೊಡದೇ ಇರೋ ತಪ್ಪು. ಕೊಡದೇ ಇದ್ದ ಮೇಲೆ ಅಟ್ಲೀಸ್ಟ್ ಸೌಜನ್ಯಕ್ಕೆ ಅದು ಯಾಕ್ರಿ ಒಬ್ಬರ MLAಗೆ ನೀವು ಇನ್ವೈಟ್ ಮಾಡಿಲ್ಲ, ಕ್ಷೇತ್ರದ ಅಧ್ಯಕ್ಷ ಅವರು ವಹಿಸ್ಬೇಕು ಅನ್ನೋ ಹೇಳೋಷ್ಟು ಸೌಜನ್ಯ ಬೇಡ. ಅದು ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ನನಗೆ ಹೇಳ್ತಾರೆ ಸಮವಸ್ತ್ರ ಹಾಕೊಂಡ್ಬಂದಿದ್ದಾರೆ. ಸಮವಸ್ತ್ರ ಇವತ್ತು 100ನೇ ವರ್ಷ RSS ಅದಕ್ಕೆ ಹಾಕಿರೋದು. ಇವ್ರ ಥರ ನಾನು ಅಲ್ಲುಜ್ಜದೆ ಹಂಗೆ ಎದ್ದು ಬಂದಿಲ್ಲ, ಭಾಳ ಗೌರವಯುತವಾಗಿ ಬಂದಿದ್ದೀನಿ. ಇವ್ರು ಎದ್ದು ಬಂದವರಲ್ಲ, ಪಬ್ಲಿಕ್ ಬರ್ತಾರೆ. ಪಬ್ಲಿಕ್ ಎದುರುಗಡೆ ನಾನು ಇವತ್ತು ಸಮಸ್ಯೆ ಕೇಳಬೇಕು, ನಾನು ಯಾವ ರೀತಿ ಹೋಗ್ಬೇಕು, ಏನೂ ಇಲ್ಲ. ಮಲಗಿದ್ದವ್ರು ಹಂಗೆ ಎದ್ದು ಬಂದವ್ರು. ಸಾರ್ವಜನಿಕರು ಕುಂದುಕೊರತೆ ಕೇಳೋರು. ಅದನ್ನು ಕೇಳೋವಾಗ ಪಕ್ಕದಲ್ಲಿ ಯಾರು ಇರ್ಬೇಕು? MLA ತಾನೇ ಇರಬೇಕು. ಪಕ್ಕದಲ್ಲಿ MLA ಇದ್ದಾನ? MLA ಹಿಂದೆಗಡೆ ಬರಬೇಕು. ನಾನು ಅಲ್ಲಿ ಹೋಗೋಕೆ ಹೋದರೆ ನಾನು ತಳ್ಳಿಬಿಟ್ಟು ಅಲ್ಲಿ ಕುಸುಮಾ ಮೇಡಮ್ ಇರಬೇಕು ಸಾಹೇಬ್ರ ಜೊತೆ. ಕುಸುಮಾ ಮೇಡಮ್ ಅದು ಗ್ಯಾಪು ಇಲ್ಲಪ್ಪ, ಪಕ್ಕದಲ್ಲೇ ಇರಬೇಕು. ಇದು ಮಾಡ್ತಾ ಇರೋಂಥದ್ದು. ಇವರು ನನಗೆ ಕರಿ ಟೋಪಿ ಅಂತಾರೆ. ಸರ್, ಯಾಕೆ ನಿಮಗೆ ಆ ರೀತಿಯಾಗಿ ಆರೋಪ ಮಾಡಿದ್ರು? ಅಂದ್ರೆ ಈ ಹಿಂದೆ ಕೂಡ ಸದನದಲ್ಲೂ ಕೂಡ ನಿಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ ನೀವು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು, ಮತ್ತೆ ಇವಾಗೂ ಕೂಡ ಈ ರೀತಿಯಾಗಿ ಮಾತನಾಡಿದ್ರು. ಈ ಹಿಂದೆ ನಿಮ್ಮ ಇಬ್ಬರ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು, ಈಗ ಯಾಕೆ ನಿಮ್ಮ ಹೆಸರು ಹೇಳೋದಕ್ಕೂ ಹಿಂದೆ ಮುಂದೆ ಮಾಡ್ತಿದ್ದಾರೆ DK ಶಿವಕುಮಾರ್? ಕುಸುಮನ್ನ MLA ಮಾಡಬೇಕು, ಮಿನಿಸ್ಟರ್ ಮಾಡಬೇಕು ಅಷ್ಟೇ ಸರ್. ಅದೇ ಕಾರಣದಿಂದಾಗಿ ನಿಮ್ಮನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರ? ಇನ್ನು ಎಂಥದ್ದು ಇಲ್ಲ. ಒಂದು ಹೆಣ್ಣು ಮನ್ಸು ಮಾಡ್ರಿ ಏನ್ ಬೇಕಾದ್ರೂ ಮಾಡ್ಬಾರ್ರಿ. ಇತ್ತೀಚೆಗೆ ನೋಡ್ತಾ ಇಲ್ವೇನ್ರಿ, ಡ್ರಮ್ಮಲ್ಲಿ ತುಂಬೋದು, ಕಾಂಕ್ರೀಟ್ ಹಾಕೋದು, 3 ಮಕ್ಕಳ ತಾಯಿ ಮಕ್ಕಳನ್ನ ಬಿಟ್ಟು ಓಡೋಗ್ಬಿಡೋದು, ಒಳೆಯಲ್ಲಿ ತಳ್ಳೋದು. ಒಂದು ಹೆಣ್ಣು ಡಿಸೈಡ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈ RR ನಗರದಲ್ಲಿ ಒಂದು ಹೆಣ್ಣೆ ಡಿಸೈಡ್ ಮಾಡಿದ್ರೆ ಮುನಿರತ್ನ ಮಡಗಬಾರ್ದು, MLA ಆಗ್ಬೇಕು. ಆ MLA ಆಗ ಹುಚ್ಚಿಡಿದ್ರೆ ಇಷ್ಟೆಲ್ಲ ಆಗ್ತಾ ಇರೋದು. MLA ಹುಚ್ಚಿಡ್ದೈತೆ, DK ರವಿ ಸತ್ತಿದ್ದಾಯ್ತು, ಮುನಿರತ್ನ ಸಾಯ್ಬೇಕು ಅಷ್ಟೇ. ಶಾಸಕರು ಅವ್ರ ಶಾಸಕರಾಗೋವರೆಗೂ ಕೂಡ ನಿಮ್ಮ ವಿರುದ್ಧ ಈ ರೀತಿಯಾಗಿ ಅಂದ್ರೆ ನಿಮ್ಮ ಮೇಲೆ ಹಲ್ಲೆ ಆಗುವಂಥದ್ದು, ನಿಮ್ಮ ಮೇಲೆ ಅಟ್ಯಾಕ್ ಆಗುವಂಥದ್ದು ಇದು ಹಿಂಗೆ ಮುಂದುವರಿತೆ ಅಂತ ಹೇಳ್ತಿದ್ದೀರಾ? ಇದು ಪೂರ್ತಿಯಾಗಿ ಮುನಿರತ್ನನ್ನ ಮುಗಿಸಿ ಬೆಳಗಾಂ ಸಚಿವರಾದಂಗೆ ಬೆಂಗಳೂರು ಸಚಿವರಾಗೋವರೆಗೂ ಇದು ಮುಂದುವರಿಯುತ್ತೆ ಬಿಡಿ. ಎಸ್, ಇದಾಗಿತ್ತು ಶಾಸಕ ಮುನಿರತ್ನ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.